ವೀಕ್ಷಕರೇ ವೆಲ್ಕಮ್ ಬ್ಯಾಕ್. ಇವತ್ತು ಮೆಗ್ಗರ್ ಬಗ್ಗೆ ನಿಮಗೆ ಹೇಳ್ಕೊಡ್ತೀನಿ. ನಿಮ್ಮಲ್ಲಿ ತುಂಬಾ ಜನ ಮೆಗ್ಗರ್ ಅನ್ನೋ ಹೆಸರು ಕೇಳಿರ್ಬೋದು, ಆದ್ರೆ ಅದನ್ನ ನೋಡಿರೋ ಚಾನ್ಸಸ್ ತುಂಬಾ ಕಡಿಮೆ ಅಂತ ಅನ್ಕೊಳ್ತೀನಿ. ಸೊ ಮೆಗ್ಗರ್ ಅಂದ್ರೆ ಏನು, ಅದ್ರೊಳಗಡೆ ಏನಿರುತ್ತೆ, ಅದರಲ್ಲಿ ಹೇಗೆ ನಾವು ಟೆಸ್ಟ್ ಮಾಡಬೇಕು ಅನ್ನೋದು ನೋಡೋಣ. ವೀಕ್ಷಕರೇ, ಇದು ಡಿಜಿಟಲ್ ಇನ್ಸುಲೇಷನ್ ಟೆಸ್ಟರ್ ಅಂತ, ಮೆಗ್ಗರ್ ಅಂತಾನು ಅಂತಾರೆ. ಇದು ಮೆಕೋ ಬ್ರ್ಯಾಂಡ್ದು DIT99BLC ಅನ್ನೋದು ಮಾಡೆಲ್. 500 ವೋಲ್ಟ್ಸ್ 200 ಮೆಗಾ ಓಮ್ಸ್ ವರೆಗೂ ಇದನ್ನ ಟೆಸ್ಟ್ ಮಾಡಬಹುದು. ಹಾಗೆ ಇದಕ್ಕೆ 6 ಡಬಲ್ ಎ ಸೆಲ್ ಹಾಕ್ಬೋದು ಅಥವಾ DC 9 ವೋಲ್ಟ್ DC ಸಪ್ಲೈ ಆದ್ರೂ ಕೊಡ್ಬೋದು. ಇದನ್ನ ಹೇಗೆ ಯೂಸ್ ಮಾಡೋದು ಅಂತ ನಾನು ತೋರಿಸ್ತೀನಿ. ಯೂಶುವಲ್ಲಿ ಹಳೆ ಕಾಲದಲ್ಲಿ ಹ್ಯಾಂಡ್ ಡ್ರಿವೆನ್ ಮೆಗರ್ ಅಂತ ಬರ್ತಿತ್ತು. ಅದಕ್ಕೆ ಇಲ್ಲೊಂದು ಹ್ಯಾಂಡಲ್ ಇರುತ್ತೆ, ರೊಟೇಟ್ ಮಾಡಿದ್ರೆ ಅದರಲ್ಲಿ ವೋಲ್ಟೇಜ್ ಜನರೇಟ್ ಆಗಿ ಟೆಸ್ಟ್ ಮಾಡ್ತಾ ಇತ್ತು. ಈ ಮೆಗ್ಗರ್ ಅಥವಾ ಇನ್ಸುಲೇಷನ್ ಟೆಸ್ಟರ್ ಅಲ್ಲಿ ಏನಿರುತ್ತೆ ಅಂತಂದ್ರೆ ನೋಡಿ, ಒಳಗಡೆ ಒಂದು ಚಿಕ್ಕ DC ಜನರೇಟರ್ ಇರುತ್ತೆ, ಹಾಗೆ ಓಮ್ ಮೀಟರ್, DC ಜನರೇಟರ್ ಹೋಮ್ ಮೀಟರ್ ಸೀರೀಸ್ ಅಲ್ಲಿ ಕನೆಕ್ಟ್ ಆಗಿರುತ್ತೆ. ಸೊ ಇದು ಹೇಗೆ ಟೆಸ್ಟ್ ಮಾಡೋದು ಅಂತ ನಾನು ನಿಮ್ಗೆ ತೋರಿಸ್ತೀನಿ. ಈ ಮೆಗ್ಗರ್ ಜೊತೆಗೆ 2 ಕೇಬಲ್ಸ್ ಬಂದಿದೆ, ಟೆಸ್ಟ್ ಲೀಡ್ಸ್ ಅಂತಾರೆ. ವೈರ್ಸ್ ಇದು ಅರೌಂಡ್ 1 ಮೀಟರ್ ಲೆಂತ್ ಇದೆ. ಇದನ್ನ ಕನೆಕ್ಟ್ ಮಾಡೋಣ. ಈ ಬ್ಲ್ಯಾಕ್ ವೈರ್ ನೆಗೆಟಿವ್ ಟರ್ಮಿನಲ್ಗೆ, ಹಾಗೆ ರೆಡ್ ವೈರ್ ಪಾಸಿಟಿವ್ ಟರ್ಮಿನಲ್ಗೆ ಕನೆಕ್ಟ್ ಮಾಡೋಣ. ಮತ್ತೆ ನೀವು ಮೆಗ್ಗರ್ ಯೂಸ್ ಮಾಡುವಾಗ ನೀವು ಮೈಂಡ್ ಅಲ್ಲಿ ಇಟ್ಕೋಬೇಕಾಗಿರೋದು ಏನು ಅಂತಂದ್ರೆ, ಈ ಬಟನ್ ಪ್ರೆಸ್ ಮಾಡಿದ್ರೆ ಇಲ್ಲಿಂದ 500 ವೋಲ್ಟ್ಸ್ ಔಟ್ಪುಟ್ ಜನರೇಟ್ ಆಗುತ್ತೆ. ಸೊ ನೀವು ಇದನ್ನೇನಾದ್ರೂ ಮುಟ್ಟಿದ್ರೆ ಈ ಟರ್ಮಿನಲ್ಸ್ ನ ಶಾಕ್ ಹೊಡೆಯುತ್ತೆ. ತುಂಬಾ ಡೇಂಜರಸ್ ಅಂತೂ ಅಲ್ಲ, ಬಟ್ ನಿಮ್ಗೆ ಖಂಡಿತ ಫೀಲ್ ಆಗುತ್ತೆ. ಅದು ನಿಮ್ಗೆ ಒಂಥರ ಎಫೆಕ್ಟ್ ಮಾಡುತ್ತೆ ಅಂತಾನೆ ಹೇಳ್ಬೋದು. ಹಾಗಾಗಿ ನೀವು ಮೆಗ್ಗರ್ ಯೂಸ್ ಮಾಡುವಾಗ ತುಂಬಾ ಹುಷಾರಾಗಿ ಯೂಸ್ ಮಾಡಬೇಕು. ಹಾಗೆ ಇಲ್ಲಿ ನೋಡ್ಬೋದು, ಈಗ 2 ಟೆಸ್ಟ್ ಲೀಡ್ಸ್ ನಾನು ಸಪರೇಟ್ ಮಾಡಿದ್ದೀನಿ. ಆನ್ ಮಾಡ್ತೀನಿ ನೋಡಿ, ಇಲ್ಲಿ ತೋರಿಸ್ತಾ ಇದೆ 1 ಅಂತ. ಫುಲ್ ಲೆಫ್ಟ್ ಅಲ್ಲಿ 1 ತೋರಿಸ್ತಾ ಇದೆ ಅಂತಂದ್ರೆ ಇದು ಇನ್ಫಿನಿಟಿ ಅಂತ. ಸೊ ಇದೆರಡು ಕನೆಕ್ಟ್ ಆಗಿಲ್ಲ, ಅದಕ್ಕೆ ಇನ್ಫಿನಿಟಿ ರೆಸಿಸ್ಟೆನ್ಸ್ ತೋರಿಸ್ತಾ ಇದೆ. ಈಗ ಹೇಗೆ ಟೆಸ್ಟ್ ಮಾಡೋದು ಅಂತ ತೋರಿಸ್ತೀನಿ. ಫಾರ್ ಎಕ್ಸಾಂಪಲ್ ನಮ್ಮ ಹತ್ರ ಒಂದು ಕೇಬಲ್ ಇದೆ, ಒಂದು 20 ಮೀಟರ್ ಲೆಂತ್ ಇದೆ ಅನ್ಕೊಳ್ಳಿ. ಅದಕ್ಕೆ ನಾವು ಹೇಗೆ ಟೆಸ್ಟ್ ಮಾಡಬೇಕು ಅಂತಂದ್ರೆ, ಈ ಟೆಸ್ಟ್ ಲೀಡ್ಸ್ ನ ಈಗ ಕನೆಕ್ಟ್ ಮಾಡಬೇಕು ಒಂದ್ ಎಂಡ್ ಅಲ್ಲಿ. ಈ ಎಂಡ್ ಅಲ್ಲಿ 2 ಸಪರೇಟ್ ಮಾಡಿ ಇಡಬಹುದು ಅಥವಾ ನೀವು ಜಾಯಿಂಟ್ ಮಾಡಿ ಇರಬಹುದು. ಟೆಸ್ಟ್ ಎಂಡ್ ಇನ್ನೊಂದು ಈ ಕಡೆ 2 ಶಾರ್ಟ್ ಮಾಡಿ, ಈ ಕಡೆ ನೀವು ಟೆಸ್ಟಿಂಗ್ ಎಂಡ್ ಕಡೆ ಇದನ್ನ ಕನೆಕ್ಟ್ ಮಾಡಿ. ಈಗ ಟೆಸ್ಟ್ ಮಾಡೋಣ. ನಾವು ನೋಡ್ಬೋದು 0 ಓಮ್ಸ್ ತೋರಿಸ್ತಾ ಇದೆ. ಇದು ಲೆಂತ್ ಕಡಿಮೆ ಇರೋದ್ರಿಂದ ನಿಮ್ಗೆ 0 ತೋರಿಸ್ತಾ ಇದೆ. ಲೆಂತ್ ಜಾಸ್ತಿ ಆಗ್ತಾ ಆಗ್ತಾ ರೆಸಿಸ್ಟೆನ್ಸ್ ಎಷ್ಟಿದೆ ಅಂತ ತೋರಿಸುತ್ತೆ. ಹಾಗೆ ಈ ಬ್ಲ್ಯಾಕ್ ವೈರು ರೆಡ್ ವೈರು ಶಾರ್ಟ್ ಇದೆಯಾ ಅಂತ ಟೆಸ್ಟ್ ಮಾಡುವಾಗ ನಾವು ಇದೆರಡನ್ನ ಡಿಸ್ಕನೆಕ್ಟ್ ಮಾಡಬೇಕು. ಡಿಸ್ಕನೆಕ್ಟ್ ಮಾಡಿ ಸಪರೇಟ್ ಮಾಡಿ ಈಗ ಇದನ್ನ ಪ್ರೆಸ್ ಮಾಡಬೇಕು. ಈಗ ಇಲ್ಲಿ ಇನ್ಫಿನಿಟಿ ತೋರಿಸ್ಬೇಕು, ಅಂದ್ರೆ ಆಲ್ಮೋಸ್ಟ್ ನೋ ರೆಸಿಸ್ಟೆನ್ಸ್ ಅಂತಾನೆ ತೋರಿಸ್ಬೇಕು. ಇಲ್ಲಿ ನೋಡಿ ಇನ್ಫಿನಿಟಿ ತೋರಿಸ್ತಾ ಇದೆ. ಇನ್ ಕೇಸ್ ಇಲ್ಲಿ ಏನಾದ್ರೂ ನಿಮ್ಗೆ ನಂಬರ್ ರೆಸಿಸ್ಟೆನ್ಸ್ ತೋರಿಸಿದೆ ಅಂತಂದ್ರೆ ಕೇಬಲ್ ಇಂಟರ್ನಲ್ ಶಾರ್ಟ್ ಇದೆ ಅಂತ. ಈಗ ತೋರಿಸ್ತಾ ಇಲ್ಲ, ಹಾಗಾಗಿ ಕೇಬಲ್ ವರ್ಕಿಂಗ್ ಇದೆ ಅಂತ ಕನ್ಸಿಡರ್ ಮಾಡಬಹುದು. ಹಾಗೆ ಇನ್ಸುಲೇಷನ್ ಅಂದ್ರೆ ನಿಮ್ಗೆ ಒಂದು ಜಸ್ಟ್ ರೆಸಿಸ್ಟೆನ್ಸ್ ಇದ್ರೆ ಇದು ಹೇಗೆ ತೋರಿಸುತ್ತೆ ಅಂತ ಅದು ನಾನು ನಿಮ್ಗೆ ತೋರಿಸ್ಕೊಟ್ಬಿಡ್ತೀನಿ. ಇಲ್ಲಿ ನೋಡಿ, ಈ 2 ಟರ್ಮಿನಲ್ಸ್ ಒಂದಕ್ಕೊಂದು ಟಚ್ ಆಗಿಲ್ಲ, ಬಟ್ ಸ್ವಲ್ಪ ಡಿಸ್ಟೆನ್ಸ್ ಇದೆ, ಇನ್ಸುಲೇಷನ್ ಇದೆ ಎರಡಕ್ಕೂ ಮಧ್ಯದಲ್ಲಿ. ಈಗ ಆನ್ ಮಾಡಿ ತೋರಿಸ್ತೀನಿ. ಸೊ ನಿಮ್ಗೆ ಇಲ್ಲಿ 0 ಅಂತ ತೋರಿಸ್ತಾ, ಅಂದ್ರೆ ಇನ್ಫಿನಿಟಿ ತೋರಿಸ್ತಾ ಇದೆ. ಸೊ ಶಾರ್ಟ್ ಇಲ್ಲ, ಇನ್ಸುಲೇಷನ್ ಚೆನ್ನಾಗಿದೆ ಅಂತ ಅಲ್ಲಿ. ಜಸ್ಟ್ ನಾನು ನಿಮ್ಗೆ ಬ್ಲೈಂಡ್ ಆಗಿ ತೋರಿಸ್ತಾ ಇದ್ದೀನಿ. ಇದು ಆಕ್ಚುಯಲ್ ಟೆಸ್ಟಿಂಗ್ ಮೆಥಡ್ ಅಲ್ಲ. ನೀವು ಫೀಲ್ಡ್ ಅಲ್ಲಿ ಟೆಸ್ಟ್ ಮಾಡುವಾಗ ಒಂದು ಬ್ಲೈಂಡ್ ನಾಲೆಡ್ಜ್ ಇರ್ಲಿ ಅಂತ ತೋರಿಸ್ತಾ ಇದ್ದೀನಿ. ಈಗ ಈ ಕ್ಲಾತ್ ಇದೆ ನಮ್ಮ ಹತ್ರ, ಈ ಕ್ಲಾತ್ ನ ಒಂದು ರೆಸಿಸ್ಟೆನ್ಸ್ ಹೇಗಿದೆ ಅಂತ ನಾವು ಟೆಸ್ಟ್ ಮಾಡಬಹುದು. ಅಂದ್ರೆ ರೆಸಿಸ್ಟೆನ್ಸ್ ಇದ್ರೆ ಇಲ್ಲಿ ಏನ್ ತೋರಿಸುತ್ತೆ ಅನ್ನೋದು ನಿಮ್ಗೆ ಅರ್ಥ ಆಗೋದಕ್ಕೆ ನಾನು ಇದು ತೋರಿಸ್ತಾ ಇದ್ದೀನಿ ಅಷ್ಟೇ. ಈಗ ನೋಡ್ಬೋದು, ಸೊ 0 ಇದೆ, ಅಂದ್ರೆ ಐ ಮೀನ್ ಇನ್ಫಿನಿಟಿ ಇದೆ. ಅದೇ 0 ರೆಸಿಸ್ಟೆನ್ಸ್ ಇರುವಾಗ ಏನಾಗುತ್ತೆ ಅಂತ ತೋರಿಸ್ತೀನಿ. ಈ 2 ಶಾರ್ಟ್ ಮಾಡಿದೀನಿ, ಸೊ ಇಲ್ಲಿ 0 ತೋರಿಸ್ಬೇಕು. ನೋಡ್ತಾ ಇದೀರಲ್ವಾ, 0 ತೋರಿಸ್ತಾ ಇದೆ. ಸೊ ಶಾರ್ಟ್ ಇದೆ ಅಂತ. ಹಾಗೆ ನನ್ನ ಹತ್ರ ಒಂದು ಚಿಕ್ಕ ರೆಸಿಸ್ಟರ್ ಇದೆ. ಇದು ಮೇ ಬಿ 500 ವೋಲ್ಟ್ಸ್ ತಡೆಯಲ್ಲ ಅನ್ಸುತ್ತೆ. ಕೊಟ್ಟು ನೋಡೋಣ ಏನಾಗುತ್ತೆ ಅಂತ. ಆನ್ ಮಾಡ್ತೀನಿ ನೋಡಿ.
ಇದು ಮೆಗಾ ಓಮ್ಸ್ ಅಲ್ಲಿ ತೋರಿಸ್ತಾ ಇರೋದ್ರಿಂದ 0.01 ಅಂತಾನೆ ತೋರಿಸ್ತಿದೆ. ಬೇರೆ ಒಂದು ನೋಡೋಣ, ಟೆಸ್ಟರ್ ಇದೆ, ಇದನ್ನ ಕನೆಕ್ಟ್ ಮಾಡಿ ನೋಡೋಣ. ಇಲ್ಲಿ ನೋಡಿ 1.2 ಮೆಗಾ ಓಮ್ ಇದೆ. ಟೆಸ್ಟರ್ ಲೈಟ್ ಕೂಡ ಬರ್ತಾ ಇದೆ, ನೋಡ್ಕೊಳ್ಳಿ ನೀವು. ಈ ಯಾವುದೇ ಒಂದು ಮೆಗ್ಗರ್ ಅಥವಾ ಇನ್ಸುಲೇಷನ್ ಟೆಸ್ಟರ್ ಯೂಸ್ ಮಾಡುವಾಗ ಹುಷಾರಾಗಿರಿ. ಇಲ್ಲಿ ಕಾಣ್ತಾ ಇದೆ, ಹಾಗೆ ರೆಸಿಸ್ಟೆನ್ಸ್ ಕೂಡ ತೋರಿಸ್ತಾ ಇದೆ. ಸೊ ಇದು ವೀಕ್ಷಕರೇ ಮೆಗ್ಗರ್ ಯೂಸ್ ಮಾಡೋದು ಒಂದು ಬೇಸಿಕ್ ಪ್ರೊಸೀಜರ್. ಸೊ ಇದ್ರ ಬಗ್ಗೆ ನಿಮ್ಗೆ ಇನ್ನೂ ಏನಾದರೂ ಡೌಟ್ಸ್ ಇತ್ತು ಅಂತಂದ್ರೆ ನೀವು ಕಾಮೆಂಟ್ಸ್ ಮುಖಾಂತರ ನನಗೆ ತಿಳಿಸಿ. ನಾನು ಸಾಧ್ಯವಾದಷ್ಟು ಆ ಕಾಮೆಂಟ್ಸ್ಗೆ ರಿಪ್ಲೈ ಮಾಡೋದಕ್ಕೆ ಟ್ರೈ ಮಾಡ್ತೀನಿ. ಥ್ಯಾಂಕ್ ಯು, ಬಾಯ್, ಟೇಕ್ ಕೇರ್.